ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚೇತನ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ನಮ್ಮ ಭಾರತದ ಕೊನೆಯ ಹಳ್ಳಿ ಅಥವಾ ಮೊದಲ ಹಳ್ಳಿ ಅಂತಲೇ ಹೇಳ್ಬೋದು. ಭಾರತದ ಕೊನೆಯ ಹಳ್ಳಿ ಮತ್ತು ಭಾರತದ ಮೊದಲ ಹಳ್ಳಿ. ಈ ಹಳ್ಳಿ ಹೆಸರು ಬಂದು ಮಾನ ಅನ್ನೋ ಒಂದು ಗ್ರಾಮ. ಇದು ಒಂದು ಚಿಕ್ಕ ಹಳ್ಳಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೇ ನಮ್ಮ ಭಾರತದ ಕೊನೆಯ ಫಸ್ಟ್ ಇಂಡಿಯನ್ ವಿಲೇಜ್ ಮತ್ತು ಲಾಸ್ಟು ಇಂಡಿಯನ್ ವಿಲೇಜ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಗ್ರಾಮ. ಮತ್ತು ಈ ಗ್ರಾಮದ ಬಗ್ಗೆ ತಿಳ್ಕೊಳ್ಳೋದಾದರೆ, ಭಾರತದ ಉತ್ತರಾಖಂಡ ರಾಜ್ಯದ ಚಾಮೋಲಿ ಜಿಲ್ಲೆಯಲ್ಲಿ ರಮಣೀಯ ದೃಶ್ಯಗಳನ್ನು ಹೊಂದಿರುವ ವರ್ಣರಂಜಿತ ಗ್ರಾಮವನ್ನು ಮಾನ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಸ್ನೇಹಿತರೆ, ಇಲ್ಲಿ ಸರಸ್ವತಿ ನದಿ ಕಾಣುವಂಥ ಜಾಗ ಇದು. ಇಲ್ಲಿ ನಿಮಗೆ ಸರಸ್ವತಿ ನದಿ ಸಿಗುವಂಥದ್ದು ಈ ಗ್ರಾಮದಿಂದ ಮುಂದೆ ಹೋದರೆ ಸಿಗುವಂಥದ್ದು ನದಿಯಲ್ಲಿ. ಮತ್ತು ಈ ಹಳ್ಳಿ ಬಂದು ಸ್ನೇಹಿತರೆ ಪೌರಾಣಿಕ ಕಾಲದ ನಿಗೂಢ ಪ್ರಪಂಚದ ಹೆಬ್ಬಾಗಿಲು ಅಂತಲೂ ಸಹ ಈ ಗ್ರಾಮನ ಕರೀತಾರೆ. ಮತ್ತು ಇದು ಈಗ ಏನು ಚಾರ್ಧಾಮ್ ಯಾತ್ರೆ ಬದ್ರಿನಾಥ್ ಯಾತ್ರೆಗೆ ಬರ್ತಾರೆ, ಅವರು ಈ ಹಳ್ಳಿಗೆ ಪ್ರವಾಸ ಬಂದು ಹೋಗ್ತಾರೆ. ಹೀಗಾಗಿ ಪ್ರತಿ ವರ್ಷವೂ ಸಹ ಬದ್ರಿನಾಥಕ್ಕೆ ಸಾವಿರಾರು ಭಕ್ತರು ಬರುವಂಥವರೆಲ್ಲ ಈ ಗ್ರಾಮಕ್ಕೆ ಬರ್ತಾರೆ. ನೀವು ಹೋದರೆ ಈ ಗ್ರಾಮಕ್ಕೆ ಹೋಗಿ ಅಲ್ಲೊಂದು ಒಂದು ಚಾ ಅಂಗಡಿ ಇದೆ. ಅಲ್ಲಿ ಭಾರತದ ಕೊನೆ ಚಾ ಅಂಗಡಿ ಅಂತ ಮತ್ತು ಭಾರತದ ಮೊದಲ ಚಾ ಅಂಗಡಿ ಅಂತ, ಅಲ್ಲಿ ಟೀ ಕುಡಿದು ಬನ್ನಿ. ಈಗ ನಾವು ಬದ್ರಿನಾಥ ದೇವಸ್ಥಾನಕ್ಕೆ ಹೋಗೋಣ. ಬದ್ರಿನಾಥ ದೇವಸ್ಥಾನ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಬದ್ರಿನಾಥ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ನೀವು. ಬದ್ರಿನಾಥ ದೇವಸ್ಥಾನ ಸುಮಾರು 3100 ಮೀಟರ್ ಎತ್ತರದಲ್ಲಿದೆ. ಗಾರ್ವಾಲ್ ಹಿಮಾಲಯದಲ್ಲಿ ಅಲ್ಕಾನಂದ ನದಿಯ ದಡದಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಪಟ್ಟಣವು ನಾರಾಯಣ ಪರ್ವತ ಶ್ರೇಣಿಗಳ ನಡುವೆ ಇದೆ. ಈ ದೇವಾಲಯವನ್ನು 8ನೇ ಶತಮಾನದಲ್ಲಿ ಋಷಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ನಂಬಲಾಗಿದೆ ಸ್ನೇಹಿತರೆ. ಮತ್ತೆ ಇದು ಶ್ರೀ ಭಗವಾನ್ ವಿಷ್ಣು ಅವರ ಪ್ರಧಾನ ದೇವತೆಯಾಗಿ ದೇವಾಲಯವು ವರ್ಷದಲ್ಲಿ ಇದು 6 ತಿಂಗಳು ತೆರೆದಿರುತ್ತದೆ. ಇನ್ನು 6 ತಿಂಗಳು ಕ್ಲೋಸ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಇಲ್ಲಿ ಬದ್ರಿನಾಥ್ಗೆ ಬರುವಂಥವರು ಇಲ್ಲಿ ನದಿ ಹರಿತಾ ಇದೆ, ನೋಡ್ತಾ ಇದ್ದೀರಾ, ಅಲ್ಕಾನಂದ ನದಿ. ಇಲ್ಲಿ ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ. ಅವರ ಪಾಪ ಕರ್ಮಗಳನ್ನು ಇಲ್ಲಿ ತೊಳೆಯುವ ಮುಖಾಂತರ ಇಲ್ಲಿ ಸ್ನಾನ ಮಾಡಿದ್ರೆ ಒಂದು ಬಗೆಯ ರೀತಿಯ ನಾವು ನಂಬಿಕೆಯಿಂದ ಇಲ್ಲಿ ಸ್ನಾನ ಮಾಡ್ತಾರೆ. ಹಾಗೆ ಇಲ್ಲಿ ಬಿಸಿನೀರ ಕೊಂಡನೂ ಇದೆ. ಬಿಸಿನೀರಿನ ಕೊಂಡದಲ್ಲೂ ಸಹ ಸ್ನಾನ ಮಾಡ್ತಾರೆ. ನಾವು ಸಹ ಸ್ನಾನ ಮಾಡೋದು, ತುಂಬ ಬಿಸಿ ಇತ್ತು ನೀರು, ಅಲ್ಲೂ ಸಹ ಸ್ನಾನ ಮಾಡ್ತಾರೆ. ನೀವೇನಾರು ಹೋದರೆ ಬಿಸಿನೀರು ಕೊಂಡದಲ್ಲಿ ಸ್ನಾನ ಮಾಡಿ. ಮತ್ತೆ ಸ್ನೇಹಿತರೆ, ಬದ್ರಿನಾಥ ದೇವಾಲಯದಲ್ಲಿ ನಡೆಯುವ ಪ್ರಮುಖ ಉತ್ಸವವೆಂದರೆ ಮಾತಾ ಮೂರ್ತಿಕಾ ಮೇಳ ಅಂತ. ಮಾತಾ ಮೂರ್ತಿಕಾ ಮೇಳ ಇದು ತಾಯಿ ಭೂಮಿಯಲ್ಲಿ ಗಂಗಾ ನದಿಯ ಮೂಲವನ್ನು ನೆನಪಿಸುತ್ತದೆ. ಐಹಿಕ ಜೀವಿಗಳ ಕಲ್ಯಾಣಕ್ಕಾಗಿ ನದಿಯನ್ನು 12 ಕಾಲುವೆಗಳಾಗಿ ವಿಂಗಡಿಸಲಾಗಿದೆ ಸ್ನೇಹಿತರೆ ಎಂದು ಸಹ ನಂಬಲಾದ ಬದ್ರಿನಾಥನ ತಾಯಿಯನ್ನು ಹಬ್ಬದ ಸಮಯದಲ್ಲಿ ಪೂಜಿಸಲಾಗುತ್ತದೆ. ನದಿ ಹರಿಯುವ ಸ್ಥಳ ಬದ್ರಿನಾಥನ ಪುಣ್ಯಭೂಮಿ ಆಗಿದೆ ಸ್ನೇಹಿತರೆ. ಬದ್ರಿ ಕೇದಾರ್ ಉತ್ಸವವನ್ನು ಜೂನ್ ತಿಂಗಳಲ್ಲಿ ದೇವಾಲಯ ಮತ್ತು ಕೇದಾರ್ನಾಥ ದೇವಾಲಯಗಳಲ್ಲಿ ಆಚರಿಸಲಾಗುತ್ತದೆ. ಹಬ್ಬವು 8 ದಿನಗಳವರೆಗೆ ಇರುತ್ತದೆ ಸ್ನೇಹಿತರೆ. ಸಮಾರಂಭದಲ್ಲಿ ದೇಶಾದ್ಯಂತ ಕಲಾವಿದರು ಪ್ರದರ್ಶನಗಳನ್ನು ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತಂತೆ. ಅವಾಗ ಪ್ರತಿದಿನ ಬೆಳಗ್ಗೆ ನಡೆಯುವ ಪ್ರಮುಖ ಧಾರ್ಮಿಕ ಚಟುವಟಿಕೆಗಳು ಅಥವಾ ಪೂಜೆಗಳು, ಮಹಾಭಿಷೇಕ, ಗೀತಪದ ಮತ್ತು ಭಗವಂತನ ಪೂಜೆ, ಸಂಜೆಯ ಪೂಜೆಗಳ ಗೀತಗಾಯನ, ಗೋವಿಂದ ಮತ್ತು ಆರತಿ ಸೇವೆ, ಅಷ್ಟೋತ್ರ ಎಲ್ಲ ಇವು ಅವಾಗ ತುಂಬ ಚೆನ್ನಾಗಿರುತ್ತಂತೆ. ಡೈಲಿ ನಡೀತಾ ಇರುತ್ತೆ ಇಲ್ಲಿ. ಮತ್ತು ಸ್ನೇಹಿತರೆ, ನಾನು ಯಾವಾಗಲೇ ಹೇಳಿದೆ ನಿಮಗೆ, 6 ತಿಂಗಳ ಕಾಲ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ ಮತ್ತು 6 ತಿಂಗಳು ಕ್ಲೋಸ್ ಆಗುತ್ತೆ. ಯಾಕೆ ಅಂದರೆ ಹಿಮ ಬಿಡೋದ್ರಿಂದ, ಚಳಿ ಇರೋದ್ರಿಂದ ಅವಾಗ ಓಪನ್ ಇರಲ್ಲ. ಇಲ್ಲಿ ಬರೋಕ್ಕೆ ಹೋಗೋಕ್ಕೆ ಆಗಲ್ಲ, ಇಲ್ಲಿ ಆ ಥರ ಇರುತ್ತೆ. ಆವಾಗ ದೇವಾಲಯವನ್ನು ಚಳಿಗಾಲದಲ್ಲಿ ಭಟ್ರಿ ದ್ವಿತೀಯ ಶುಭ ದಿನದಂದು ಅಥವಾ ಅಕ್ಟೋಬರ್ ನವಂಬರ್ ಸಮಯದಲ್ಲಿ ಮುಚ್ಚಲಾಗುತ್ತದೆ. ಮುಚ್ಚುವ ದಿನದಂದು ಅಖಂಡ ಜ್ಯೋತಿ ತುಪ್ಪದಿಂದ ತುಂಬಿದ ದೀಪವನ್ನು 6 ತಿಂಗಳವರೆಗೆ ಬೆಳಗಲಾಗುತ್ತದೆ ಸ್ನೇಹಿತರೆ. ಇಲ್ಲಿ ಯಾತ್ರಿಕರು ಮತ್ತು ದೇವಾಲಯದ ಅಧಿಕಾರಿಗಳ ಸಮ್ಮುಖದಲ್ಲಿ ಮುಖ್ಯ ಅರ್ಚಕರು ಆ ದಿನದಂದು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ದೇವಸ್ಥಾನದಿಂದ 40 ಮೈಲಿ ಅಥವಾ 64 ಕಿಲೋಮೀಟರ್ ದೂರದಲ್ಲಿರುವ ಜ್ಯೋತಿರ್ಮಠ, ನಾನು ಹಳೆ ವಿಡಿಯೋದಲ್ಲಿ ನಿಮಗೆ ಬಂದಿದೆ ಜ್ಯೋತಿರ್ಮಠ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇರೋದು ಜ್ಯೋತಿರ್ಮಠ ಅಥವಾ ಜೋಶಿ ಮಠ ಅಂತಲೂ ಕರೀತಾರೆ ಸ್ನೇಹಿತರೆ. ಅಲ್ಲಿಗೆ ಜ್ಯೋತಿರ್ಮಠದಲ್ಲಿ ನರಸಿಂಹ ದೇವಸ್ಥಾನಕ್ಕೆ ಈ ಅವಧಿಯಲ್ಲಿ ಬದ್ರಿನಾಥನ ಚಿತ್ರಣವನ್ನು ಕಾಲ್ಪನಿಕವಾಗಿ ಹೊರಗಿಸಲಾಗುತ್ತದೆ. ಮತ್ತೊಂದು ಮಂಗಳಕರ ದಿನದಂದು ಅಕ್ಷಯ ತೃತೀಯದಲ್ಲಿ
ದೇವಾಲಯವನ್ನು ಏಪ್ರಿಲ್ ಮೇ ಆಸುಪಾಸಿನಲ್ಲಿ ಪುನಃ ಅಲ್ಲಿಂದ ತಂದು ಮತ್ತೆ ದೇವಸ್ಥಾನನ ತೆರೆಯಲಾಗುತ್ತದೆ. ಚಳಿಗಾಲದ ನಂತರ ದೇವಾಲಯವನ್ನು ತೆರೆಯುವ ಮೊದಲು ದಿನದಂದು ಯಾತ್ರಾರ್ಥಿಗಳು ಅಖಂಡ ಜ್ಯೋತಿಯನ್ನು ವೀಕ್ಷಿಸಲು ಸೇರುತ್ತಾರೆ ಸ್ನೇಹಿತರೆ. ಮೊದಲನೇ ದಿನ ಓಪನ್ ಆಗುತ್ತಲ್ಲ ಅವಾಗ. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಗರ್ಭಗುಡಿಯಿಂದ ಒಳಗಡೆ, ದೇವಸ್ಥಾನದ ಒಳಗಡೆ ಇರುವಂಥ ದೇವಸ್ಥಾನಗಳು ಇವು. ಅಲ್ಲಿ ಗಣೇಶ ಮತ್ತು ಆಂಜನೇಯ ಈ ಥರದ್ದು ದೇವಸ್ಥಾನಗಳು ಇವೆ. ಸುತ್ತ ಮಧ್ಯ ಬದ್ರಿನಾಥ ದೇವಾಲಯ ಇದೆ, ಸುತ್ತ ಇದು ದೇವಸ್ಥಾನಗಳೆಲ್ಲ ಇದೆ ಸ್ನೇಹಿತರೆ.